ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತು ತುಂಬಾ ಟೇಸ್ಟಿಯಾದಂಥ ಹಾಗೂ ಸ್ಪೆಷಲ್ ಆದಂಥ ಒಂದು ಸ್ವೀಟ್ ರೆಸಿಪಿ ಮಾಡೋಣ. ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ರಸ್ಮಲೈ. ಇದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟರ್ ಸ್ಪೆಷಲ್ ಹಾಲನ್ನ ತೊಗೊಂಡು ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಬಿಸಿ ಇಟ್ಕೋತಾ ಇದ್ದೀನಿ. ಹಾಲು ಬಿಸಿ ಆಗೋ ಅಷ್ಟರಲ್ಲಿ ಒಂದು ಬೌಲಲ್ಲಿ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಹಾಲು ಚೆನ್ನಾಗಿ ಕಾದಿದೆ. ಸೊ ಗ್ಯಾಸ್ನ ಆಫ್ ಮಾಡಿಕೊಂಡು ಹಾಲು ಸ್ವಲ್ಪ ತಣ್ಣಗಾದ್ಮೇಲೆ ನಾವೇನು ಲೆಮನ್ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಹಾಲನ್ನ ಹೊಡಿಸ್ಕೊಳ್ಳೋಣ. ಅಂದರೆ ಪನ್ನೀರ್ ಥರ ಮಾಡ್ಕೋಬೇಕಾಗತ್ತೆ. ತಣ್ಣಗಂದರೆ ಹಾಲು ಫುಲ್ಲು ಕೂಲ್ ಆಗಬಾರ್ದು, ಸ್ವಲ್ಪನೇ ಬಿಸಿ ಇರಬೇಕು. ನೋಡಿ, ಈಗ ಹಾಲು ಮತ್ತು ನೀರು ಎರಡು ಸಪ್ರೇಟ್ ಆಗ್ತಾ ಇದೆ. ನೀಟಾಗಿ ಪನ್ನೀರ್ ಫಾರ್ಮ್ ಆಗ್ತಾ ಇದೆ. ಇದಕ್ಕೆ ನೀವು ವಿನಿಗರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ಜ್ಯೂಸನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಲೆಮನ್ ಜ್ಯೂಸಿಂದ ನೀವು ಪಲ್ಪ್ನ ಸಪ್ರೇಟ್ ಮಾಡಿ, ಅಂದರೆ ಸೋಸ್ಕೊಂಡು ತೊಗೋಬೇಕಾಗುತ್ತೆ. ಆ ಪಲ್ಪೆಲ್ಲ ನಮಗೆ ಸ್ವೀಟಲ್ಲಿ ಸಿಕ್ಕರೆ ಟೇಸ್ಟ್ ಚೆನ್ನಾಗಾಗಲ್ಲ. ಸೊ ಈಗ ಪನ್ನೀರ್ನ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ಟೇನರ್ಗೆ ಬಿಳಿ ಬಟ್ಟೆ ಅಥವಾ ಕರ್ಚೀಫ್ ಯಾವುದನ್ನಾದ್ರೂ ಯೂಸ್ ಮಾಡಿಕೊಂಡು ಈ ಪನ್ನೀರ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನೆಲ್ಲನೂ ಕೂಡ ಕಂಪ್ಲೀಟಾಗಿ ಸೋಸಿಟ್ಕೊಂಡಿದ್ದೀನಿ. ಸೊ ಈಗ ಇದರಿಂದ ನಾವು ಸಪ್ರೇಟ್ ಮಾಡಿದಂತಹ ನೀರೇನಿರುತ್ತೆ ಅದನ್ನು ಚೆಲ್ಲಕ್ಕೆ ಹೋಗಬೇಡಿ. ಅದನ್ನು ವೇ ಪ್ರೋಟೀನ್ ಅಂತ ಹೇಳ್ತಾರೆ. ನೀವು ಚಪಾತಿ ಕಲಿಸುವಾಗ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಅದನ್ನು ತೆಗೆದಿಟ್ಕೊಂಡು ಈಗ ನಾನು ಇದಕ್ಕೆ ನಾವು ಲೆಮನ್ ಜ್ಯೂಸ್ ಹಾಕಿದ್ವಲ್ಲ, ಸೊ ಆ ಲೆಮನ್ ಫ್ಲೇವರ್ ಎಲ್ಲ ಹೋಗಲಿ ಅನ್ನೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಈ ಪನ್ನೀರ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಈ ಪನ್ನೀರ್ ವಾಟರಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ಇರುತ್ತೆ. ಸೊ ಅದನ್ನು ವೇಸ್ಟ್ ಮಾಡಬೇಡಿ, ಹಾಗೆ ಕೂಡ ಕುಡಿಬೋದು ಅದನ್ನು. ಸೊ ಈಗ ಕಂಪ್ಲೀಟಾಗಿ ಪನ್ನೀರ್ನೆಲ್ಲ ವಾಶ್ ಮಾಡಾದ್ಮೇಲೆ ಇದನ್ನು ನೀಟಾಗಿ ಸ್ಕ್ವೀಸ್ ಮಾಡಿ ಇದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ತೆಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹಿಂಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು 5 ಮಿನಿಟ್ಸ್ವರೆಗೂ ಸ್ವಲ್ಪ ಬಾರನ ಇಟ್ಕೊಂಡ್ರೆ ಇದರಲ್ಲಿರೋ ನೀರು ಕಂಪ್ಲೀಟಾಗಿ ಹೋಗುತ್ತೆ. ಅಂದರೆ 90% ಅಷ್ಟು ಹೋಗಬೇಕಾಗುತ್ತೆ. ನೋಡಿ, ಈಗ ಒಂದು 5 ಮಿನಿಟ್ಸ್ ಅಷ್ಟು ಆಗಿದೆ. ಸೊ ನೀರೆಲ್ಲ ಕಂಪ್ಲೀಟಾಗಿ ಇದರಿಂದ ಸ್ಟೇನ್ ಆಗಿದೆ. ಸೊ ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಸೊ ಈ ಪನ್ನೀರ್ನೆಲ್ಲ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಪನ್ನೀರಂತೂ ತುಂಬಾ ಸಾಫ್ಟಾಗಿ ರೆಡಿ ಆಗಿದೆ. ಇದನ್ನು ನೀಟಾಗಿ ನಾದ್ಕೋಬೇಕಾಗುತ್ತೆ. ನಾವು ಆದಷ್ಟು ಅಂಗೈನ ಬಳಸಿ ಇದನ್ನು ಚೆನ್ನಾಗಿ ಸ್ಮೂತ್ ಮಾಡ್ಕೋಬೇಕು. ನಾವು ಈ ಚಪಾತಿ ಹಿಟ್ಟು, ಪೂರಿ ಹಿಟ್ಟನ್ನೆಲ್ಲ ನಾವು ಹೇಗೆ ನಾದ್ಕೋತೀವಿ ಅದೇ ರೀತಿಯಾಗಿ ಇದನ್ನು ಕೂಡ ನಾದ್ಕೋಬೇಕಾಗುತ್ತೆ. ನಾವು ಎಷ್ಟು ಸಾಫ್ಟಾಗಿ ಪನ್ನೀರ್ನ ರೆಡಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ರಸ್ಮಲೈ ರೆಡಿ ಆಗುತ್ತೆ. ಕಡಿಮೆ ಅಂದರೂ ನಾವು ಒಂದು 5 to 10 ಮಿನಿಟ್ಸ್ವರೆಗೂ ಇದನ್ನು ನಾದ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ಕೊಡ್ತಿದ್ದೇನಲ್ಲ ಅದೇ ರೀತಿಯಾಗಿ ಅಂಗೈನ ಬಳಸಿ ನೀಟಾಗಿ ನಾದ್ಕೊಳ್ಳಿ. ನಾನು ಒಂದು 7 to 8 ಮಿನಿಟ್ಸ್ವರೆಗೂ ನೀಟಾಗಿ ನಾದ್ಕೊಂಡಾದ ನಂತರ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಪನ್ನೀರು. ನೋಡ್ತಾ ಇರ್ಬೋದು, ಇದು ತಟ್ಟೆಗೇನು ಸ್ವಲ್ಪನೂ ಅಂಟ್ತಾ ಇಲ್ಲ, ನೀಟಾಗಿ ಬಿಟ್ಟು ಬರ್ತಾ ಇದೆ. ಸೊ ಈ ಸ್ಟೇಜ್ವರೆಗೂ ನಾವು ನೀಟಾಗಿ ನಾದ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಸಾಫ್ಟ್ ಆದ ನಂತರ ಸ್ವಲ್ಪ ಇದರಿಂದ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಆ ಸ್ಟೇಜಲ್ಲಿ ಗೊತ್ತಾಗುತ್ತೆ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ. ನೋಡಿ, ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಇದನ್ನು ಈಕ್ವಲ್ ಪಾರ್ಟಾಗಿ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರುವಂತಹ ಮೆಷರ್ಮೆಂಟಲ್ಲಿ ಒಂದು 8 ರೋಲ್ಗಳನ್ನ ನಾವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮಾಡಿಟ್ಕೋತಾ ಇದ್ದೀನಿ. ಸ್ವಲ್ಪ ಕೂಡ ಕೈಗೆ ಅಂಟೋದಿಲ್ಲ. ಇದರಲ್ಲೇ ಸ್ವಲ್ಪ ಆಯಿಲ್ ಥರ ರಿಲೀಸ್ ಆಗುತ್ತೆ. ನೋಡ್ತಾ ಇರ್ಬೋದು, ನನ್ನ ಕೈಗೇನು ಎಣ್ಣೆ ಆಗಲಿ ಅಥವಾ ತುಪ್ಪ ಏನನ್ನೂ ಹಚ್ಚಿಲ್ಲ, ಅದರಲ್ಲೇ ರಿಲೀಸ್ ಆಗಿರೋ ಅಂಥದ್ದು. ನೋಡಿ, ಈ ರೀತಿಯಾಗಿ ನೀಟಾಗಿ ಸಾಫ್ಟ್ ಮಾಡಿಕೊಂಡು ಉಂಡೆಗಳಾಗಿ ಮಾಡಿಟ್ಕೋಬೇಕು. ನೋಡಿ, ಒಂದೊಂದೇ ಪನ್ನೀರ್ಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ನೀಟಾಗಿ ರೌಂಡ್ ಮಾಡಿಕೊಂಡು ಸ್ವಲ್ಪನೇ ಪ್ರೆಸ್ ಮಾಡಿದ್ರೆ ಈ ಶೇಪ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಶೇಪ್ ಮಾಡುವಾಗ ಕ್ರ್ಯಾಕ್ ಎಲ್ಲ ಬರಬಾರ್ದು. ಕ್ರ್ಯಾಕ್ ಬಂದರೆ ಅದು ಹೊಡೆದೋಗುತ್ತೆ. ಸೊ ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು 1/4 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಇಷ್ಟು ಶುಗರ್ಗೆ ನಾವು ಒಂದು 2.5 ಬೌಲಷ್ಟು ನೀರನ್ನ ಹಾಕ್ಕೋಬೇಕು. ನಾವು ಯಾವ ಕಪ್ ತೊಗೊಂಡಿದ್ದೀವಿ ಅದರಲ್ಲೇ. ಸೊ ಈ ಸಕ್ಕರೆ ನೀರು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ನಾವೇನು ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಒಂದೊಂದಾಗಿ ನಿಧಾನವಾಗಿ ಈ ನೀರಿಗೆ ಸೇರಿಸ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಹೈಯೇ ಇಟ್ಕೊಂಡು ನಾವು ಈ ಪನ್ನೀರ್ಗಳನ್ನ ಸೇರಿಸ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಇದು ಡಬಲ್ ಸೈಜ್ ಆಗುತ್ತೆ ಪನ್ನೀರು. ಸೊ ಈಗ 5 ಮಿನಿಟ್ಸ್ ಅಷ್ಟು ಲಿಡ್ನ ಕ್ಲೋಸ್ ಮಾಡಿ ಕೂಡ ಕುಕ್ ಮಾಡ್ಕೋಬೇಕು. ಈಗ ಪನ್ನೀರೆಲ್ಲ ನೀಟಾಗಿ ರೆಡಿ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾವು ಕಂಪ್ಲೀಟಾಗಿ ಪನ್ನೀರ್ ಏನು ರೆಡಿ ಮಾಡಿದ್ವಿ ಅದನ್ನೆಲ್ಲ ನಿಧಾನವಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಕೂಡ ಶೇಪ್ ಚೇಂಜ್ ಆಗಿಲ್ಲ, ಹಾಗೆ ಒಡ್ಕೊಂಡಿಲ್ಲ. ಸೊ ನೀಟಾಗಿ ನಾದ್ಕೊಂಡು ನಾವು ಪನ್ನೀರ್ನ ಯೂಸ್ ಮಾಡಿಕೊಂಡ್ರೆ ಈ ರೀತಿಯಾಗೇ ಬರುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 3/4 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಸ್ವಲ್ಪ ಕೇಸರಿನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ. ಸೊ ಆ ನೀರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಫ್ರೆಶ್ ಕೇಸರಿ ದಳಗಳನ್ನೂ ಕೂಡ ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆಪ್ಷನಲ್, ನೀವು ನೋಡ್ಕೊಂಡು ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂತಹ ಬಾದಾಮಿ ಕಾಯಿ ಹಾಗೆ ಪಿಸ್ತಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದೆಲ್ಲ ನೀಟಾಗಿ ಕೂಲ್ ಆಗಿದೆ. ಸೊ ಇದನ್ನು ಸ್ವಲ್ಪ ಇದರಲ್ಲಿರೋ ನೀರನ್ನು ಹಿಂಡ್ಕೊಂಡು ನಾವು ಹಾಲಿಗೆ ಸೇರಿಸ್ಕೊಳ್ಳೋಣ. ಇದನ್ನು ತುಂಬ ಹಿಂಡೋದಕ್ಕೆ ಕೂಡ ಹೋಗಬಾರ್ದು, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಲಿ ಅನ್ನೋದಕ್ಕೆ ಸ್ವಲ್ಪ ಹಿಂಡಿ ಇದರಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ಹಾಲು ಕೂಡ ತುಂಬ ಗಟ್ಟಿ ಇರಬಾರ್ದು, ಮೀಡಿಯಮ್ ಆಗೇ ಇರಬೇಕು. ಸೊ ನಾನು ಕಂಪ್ಲೀಟ್ ಎಲ್ಲ ಪನ್ನೀರ್ನೂ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3 ಅವರ್ಸ್ವರೆಗೂ ನೆನೆಯೋದಕ್ಕೆ ಇಡಬೇಕಾಗುತ್ತೆ. ಈಗ ಆಲ್ಮೋಸ್ಟ್ 3 ಅವರ್ಸ್ ಅಷ್ಟು ಆಗಿದೆ. ನೋಡಿ, ಹಾಲು ಕೂಡ ಸ್ವಲ್ಪ ತಿಕ್ಕಾಗಿದೆ. ಹಾಗೆ ಪನ್ನೀರ್ ಏನಿದೆ ಅದರ ಕಲರ್ ಕೂಡ ಚೇಂಜ್ ಆಗಿದೆ, ಅಂದರೆ ಇದರ ರಸ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ಸರಿಯಾಗಿ ನೆಂದಿದೆಯೋ ಇಲ್ಲೋ ಅಂತ ಹೇಗೆ ನೋಡ್ಬೋದು ಅಂದರೆ, ಒಂದು ಪನ್ನೀರನ್ನ ತೊಗೊಂಡು ಸ್ವಲ್ಪ ಸ್ಕ್ವೀಸ್ ಮಾಡಿ ನೋಡಿ, ಅದರ ರಸ ನೀಟಾಗಿ ಹೊರಗೆ ಬರ್ತಿದೆ ಅಂದರೆ ಸೊ ಪನ್ನೀರ್ಗೆಲ್ಲ ಚೆನ್ನಾಗಿ ರಸ ಹಿಡ್ದಿದೆ ಹಾಗೆ ನೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಫೈನಲ್ ಆಗಿ ಟೇಸ್ಟಿ ಆದಂತಹ ರಸಮಲೈ ಏನಿದೆ ರೆಡಿಯಾಗಿದೆ. ಹೊರಗಡೆ ಸಿಗೋ ಅಂತಹ ರಸಮಲೈಗಳಲ್ಲಿ ಫುಡ್ ಕಲರ್ ಎಲ್ಲ ಯೂಸ್ ಮಾಡಿರ್ತಾರೆ. ನಾವು ಏನು ಯೂಸ್ ಮಾಡದಂತೆ ಎಷ್ಟು ಹೆಲ್ತಿಯಾಗಿ ಚೆನ್ನಾಗಿ ರೆಡಿ ಮಾಡಿದ್ದೀವಿ ನೋಡ್ತಾ ಇರ್ಬೋದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸ್ವೀಟ್ ತಿಂದೇ ಇರೋರು ಕೂಡ ಇದನ್ನು ಟ್ರೈ ಮಾಡ್ತಾರೆ ಹಾಗೂ ತುಂಬಾ ಇಷ್ಟಪಡ್ತಾರೆ. ಈ ರಸಮಲೈಗಳು ಎಷ್ಟು ಸಾಫ್ಟಾಗಿರುತ್ತಂದರೆ ಅಂಗಡಿಲಿ ಸಿಗೋದಕ್ಕೂ ನಾವು ಮನೆಯಲ್ಲೇ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ನನಗೆ ಮನೆಯಲ್ಲಿ ಕೂಡ ಈ ಫೀಡ್ಬ್ಯಾಕ್ ಬಂತು. ಡ್ರೈ ಫ್ರೂಟ್ಸ್ ಎಲ್ಲ ನೀವು ಎಷ್ಟು ಹೆಚ್ಚಾಗಿ ಹಾಕೋತಿರೋ ಅಷ್ಟೇ ಟೇಸ್ಟ್ ಅಂತ ಕೂಡ ಹೇಳ್ಬೋದು. ನೋಡಿ, ನಾನು ಒಂದನ್ನು ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.